ಅಂತರಂಗ ಚಳುವಳಿ ನಮ್ಮದು ಅಂತ ಇಲ್ಲಿ ಇರುವುದು ಕೇವಲ ಸಮಯ ಮಾತ್ರ. ನಾವು ಹೆಚ್ಚು ವರ್ಷಗಳು ಬದುಕಿರುವುದಿಲ್ಲ ಹಾಗೂ ಹೋಗುವಾಗ ಏನನ್ನು ಕೊಂಡೊಯ್ಯುವುದಿಲ್ಲ. ಹಾಗಾಗಿ ಬದುಕಿನಲ್ಲಿ ಆಸೆಬುರುಕತನ ಒಳ್ಳೆಯದಲ್ಲ. ಮಿತವಾಗಿ ಖರ್ಚು ಮಾಡಿ ಜೀವನವನ್ನು ಆನಂದಿಸಿ. ನಾವು ಸತ್ತ ನಂತರ ಏನಾಗುವುದೋ ಎಂದು ಚಿಂತಿಸಬೇಡಿ. ಏಕೆಂದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋದ ನಂತರ ನಮಗೆ ಜನರ ಹೊಗಳಿಕೆ ಹಾಗೂ ತೆಗಳಿಕೆಗಳು ಅರಿವಿಗೆ ಬರುವುದಿಲ್ಲ. ಜೊತೆಗೆ ಈ ಜಗತ್ತಿನಲ್ಲಿರುವ ಸಂತೋಷಗಳನ್ನು ಅನುಭವಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ. ನಿಮ್ಮ ಮಕ್ಕಳ ಬಗ್ಗೆ ಬಹಳ ಯೋಚಿಸಬೇಡಿ. ಅವರಿಗೆ ಅವರದ್ದೇ ಆದ ಗುರಿಗಳು ಇರುತ್ತವೆ ಹಾಗೂ ಅದನ್ನು ತಲುಪುವ ಮಾರ್ಗವನ್ನು ಅವರೇ ಕಂಡುಕೊಳ್ಳುತ್ತಾರೆ. ಮಕ್ಕಳಿಗೆ ಕಾಳಜಿ ತೋರಿಸಿ, ಅವರನ್ನು ಪ್ರೀತಿಸಿ ಹಾಗೂ ಉಡುಗೊರೆಗಳನ್ನು ನೀಡಿ. ಹಾಗೆಯೇ ನಿಮ್ಮ ಸಂಪಾದನೆಯನ್ನು ಅನುಭವಿಸಿ. ಜೀವನವೆಂದರೆ ಹುಟ್ಟಿನಿಂದ ಸಾಯುವವರೆಗೂ ದುಡಿಯುವುದೊಂದೇ ಅಲ್ಲ. 40 ವರ್ಷ ಹಾಗೂ ಮೇಲ್ಪಟ್ಟ ವಯಸ್ಕರೇ, ಆಸ್ತಿ ಸಂಪಾದನೆಯ ಭರದಲ್ಲಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಬಳಿ ಎಷ್ಟೇ ಹಣ ಇದ್ದರೂ ಆರೋಗ್ಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟು ಸಂಪಾದಿಸಬೇಕು ಹಾಗೂ ಯಾವಾಗ ನಿಲ್ಲಿಸಬೇಕು ಎಂಬುದಕ್ಕೆ ಯಾವುದೇ ಮಾನದಂಡವಿಲ್ಲ. ಸಾವಿರಾರು ಎಕರೆ ಭೂಮಿ ಇದ್ದರೂ ತಿನ್ನುವುದು 3 ಹಿಡಿ ಅನ್ನವನ್ನು ಮಾತ್ರ. ಎಷ್ಟೇ ದೊಡ್ಡ ದೊಡ್ಡ ಬಂಗಲೆ ಇದ್ದರೂ ಮಲಗಲು ಬೇಕಿರುವುದು 6-3 ಅಡಿ ಜಾಗ ಮಾತ್ರ. ಹೊಟ್ಟೆ ತುಂಬುವಷ್ಟು ಊಟ ಮತ್ತು ಖರ್ಚಿಗೆ ತಕ್ಕಷ್ಟು ಹಣ ಇದ್ದರೆ ಸಾಕಲ್ಲವೇ ನೆಮ್ಮದಿಯ ಬದುಕಿಗೆ? ನೆನಪಿಡಿ, ಪ್ರತಿಯೊಂದು ಸಂಸಾರದಲ್ಲೂ ಸಮಸ್ಯೆ ಇದ್ದೇ ಇರುತ್ತದೆ. ಹಣ, ಆಸ್ತಿ, ಅಂತಸ್ತಿನ ಕುರಿತು ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳಬೇಡಿ. ಬದಲಾಗಿ ಆರೋಗ್ಯ, ಆನಂದ, ಜೀವನದ ಗುಣಮಟ್ಟ ಇವುಗಳನ್ನೇ ನಿಮ್ಮ ಗುರಿಯಾಗಿಸಿಕೊಳ್ಳಿ. ನಿಮ್ಮಿಂದ ಬದಲಿಸಲು ಆಗದ ವಿಷಯಗಳ ಕುರಿತು ಚಿಂತಿಸಬೇಡಿ. ಇದರಿಂದ ಏನೂ ಪ್ರಯೋಜನವಿಲ್ಲ. ಬದಲಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತದೆ. ನಮ್ಮ ಆರೋಗ್ಯದ ಕಾಳಜಿ ನಾವೇ ಮಾಡಬೇಕು. ನಮ್ಮ ಆನಂದವನ್ನು ನಾವೇ ಕಂಡುಕೊಳ್ಳಬೇಕು. ನೀವು ಇರುವಷ್ಟು ಸಮಯದಲ್ಲಿ ಒಳ್ಳೆಯ ವಿಚಾರಗಳ ಬಗ್ಗೆ ಯೋಚಿಸಿ, ಒಳ್ಳೆಯ ಕೆಲಸಗಳನ್ನು ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ದಿನವೂ ಉಲ್ಲಾಸಮಯವಾಗಿರುತ್ತದೆ. ಒಂದು ಆನಂದರಹಿತ ದಿನವೆಂದರೆ ಆ ದಿನ ವ್ಯರ್ಥವಾದಂತೆ. ಒಂದು ದಿನವನ್ನು ಸಂತೋಷವಾಗಿ ಕಳೆದರೆ ಅದು ಗಳಿಕೆಯಂತೆ. ಒಳ್ಳೆಯ ಆಲೋಚನೆ, ವ್ಯಾಯಾಮ, ಸೂರ್ಯನ ಕಿರಣ, ಆರೋಗ್ಯಕರ ಆಹಾರದಿಂದ ನೀವು ಇನ್ನೂ 30ರಿಂದ 40 ವರ್ಷಗಳ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸುತ್ತಲಿರುವವರನ್ನು ಪ್ರೀತಿಸಿ ಮತ್ತು ಬೆಂಬಲಿಸಿ. ಮನಸ್ಸು ಒಪ್ಪುವ ಕೆಲಸವನ್ನು ಮಾತ್ರ ಮಾಡಿ. ಸುಖವಾಗಲಿ ದುಃಖವಾಗಲಿ ನಾ ಮಾಡಿದ ಕರ್ಮಕ್ಕೆ ಸಿಕ್ಕ ಫಲವೆಂದು ಆನಂದದಿಂದ ಅನುಭವಿಸಿ. ಶಾಂತಿಗಾಗಿ ಹೋರಾಟ ನಡೆಸುವಾಗ ನಮ್ಮ ಉಸಿರು ಯಾವ ಕಡೆಗೆ ಇದೆ ಎನ್ನುವ ಲಕ್ಷ್ಯವಿರಲಿ. ಒಳಗಿರುವ ಉಸಿರನ್ನು ತಡೆ ಹಿಡಿದು ಆಯಸ್ಸು ಹೆಚ್ಚಿಸಿಕೊಂಡವರಲ್ಲಿ ಅಸುರರೂ ಇರುವವರು. ಆದರೆ ಆಯಸ್ಸು ಕಡಿಮೆ ಇದ್ದರೂ ಪ್ರತಿಯೊಂದು ಉಸಿರಿನಲ್ಲಿಯೂ ಪರಮಾತ್ಮನ ಹೆಸರಿನಲ್ಲಿ ಬದುಕಿದವರು ಮಹಾತ್ಮರಾದರು. ಯೋಗವೆನ್ನುವುದು ದೈಹಿಕ ಕ್ರಿಯೆ ಎನ್ನುವುದರ ಮೊದಲು ಇದೊಂದು ಮಾನಸಿಕ ಕ್ರಿಯೆಯಾಗಿತ್ತು. ಪರಮಾತ್ಮನ ಹೆಸರಿನಲ್ಲಿ ಜೀವಾತ್ಮನು ಸೇರುವ ಯೋಗವಾಗಿತ್ತು. ಭಾರತಾಂಬೆಯೊಳಗಿದ್ದು ವಿದೇಶದ ಚಿಂತನೆ ನಡೆಸಿ ಹೊರ ನಡೆದರೆ ಯೋಗವಾಗದು. ಹಾಗೆ ಹಿಂದೂ ದೇಶದೊಳಗೆ ಇದ್ದು ಪರಧರ್ಮದೊಂದಿಗೆ ಒಪ್ಪಂದ ಮಾಡಿಕೊಂಡು ಆಳಿದರೆ ಯೋಗವಲ್ಲ. ಹೀಗೆ ನಮ್ಮದಲ್ಲದ ಯಾವುದೇ ವಿಷಯ, ವಸ್ತು, ಒಡವೆ, ಆಹಾರ, ವಿಹಾರ, ಧರ್ಮ, ಸಂಸ್ಕೃತಿ, ಭಾಷೆಯನ್ನು ಬೆಳೆಸಲು ಹೋಗಿ ನಮ್ಮ ಮೂಲವನ್ನು ನಮ್ಮ ಉಸಿರನ್ನು ಮರೆತಂತಲ್ಲ. ಅಧರ್ಮ ಬೆಳೆಯುತ್ತಾ ಒಮ್ಮೆ ಉಸಿರು ಹೋಗುತ್ತದೆ. ಹೋದ ಮೇಲೆ ಯಾವ ಧರ್ಮವೂ ಹಣದಿಂದ ಉಸಿರು ತಿರುಗಿ ತರೋದಿಲ್ಲ. ಇದು ಎಲ್ಲ ಮಾನವರು ಅರ್ಥ ಮಾಡಿಕೊಳ್ಳಲು ಉಸಿರಾಡುವಷ್ಟು ಪುರುಷೋತ್ತಿಲ್ಲವಾಗುತ್ತಿದೆ ಎಂದರೆ ಇದು ಮನುಕುಲದ ಪ್ರಗತಿಯೇ ಅಥವಾ ಅಧೋಗತಿಯೇ? ಇನ್ನೊಂದು ವಿಷಯ, ತಪ್ಪುಗಳಿಂದ ನಿಮ್ಮ ತಿಳುವಳಿಕೆ ಹೆಚ್ಚಲಿ. ಕೆಲವರಿಗೆ ತಾವು ಮಾಡಿದ ಕೆಲಸ ತಪ್ಪಾದಾಗ ಭಯಭೀತರಾಗುತ್ತಾರೆ. ಅವರಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆಯೇ ಸಂಶಯ ಬರುತ್ತದೆ. ತಮಗೆ ತಪ್ಪಿಲ್ಲದೆ ಕಾರ್ಯವೆಸಗುವುದು ಸಾಧ್ಯವಿಲ್ಲವೇನೋ ಎಂಬ ಭಯ ಕಾಡುತ್ತದೆ. ಇಂಥವರು ಅರ್ಥ ಮಾಡಿಕೊಳ್ಳಬೇಕಾದುದೇನೆಂದರೆ ಎಲ್ಲರೂ ತಪ್ಪುಗಳನ್ನು ಮಾಡುತ್ತಾರೆ. ಈ ಜಗತ್ತಿನಲ್ಲಿ ತಪ್ಪು ಮಾಡದವರು ಯಾರೂ ಇಲ್ಲ. ತಪ್ಪುಗಳು ನಮಗೆ ದೊಡ್ಡ ಗುರುವಿದ್ದಂತೆ. ಏನನ್ನು ಮಾಡಬಾರದೆಂದು ತಿಳಿಸಿಕೊಡುವ ಗುರು. ಹೀಗೆ ಪ್ರತಿ ಸಲ ನಾವು ತಪ್ಪಾದಾಗಲೂ ನಮ್ಮ ತಿಳುವಳಿಕೆ ಹೆಚ್ಚುತ್ತಿದ್ದರೆ ನಾವು ಸರಿಯಾದ ಹಾದಿಯಲ್ಲಿದ್ದೇವೆ ಎಂದೇ ಅರ್ಥ. ನಾವು ಯಾವಾಗಲೂ ಸೋಲು ಎಂಬುದನ್ನು ಒಂದು ಅನುಭವ ಮಾತ್ರ ಎಂದು ಪರಿಗಣಿಸಬೇಕು.
ನಾವು ಅಜ್ಞಾನದಿಂದ ಗುರುತರ ತಪ್ಪನ್ನೇ ಎಸಗಿದ್ದರೂ ಸಹ ನಂತರ ಅದನ್ನು ವಿಶ್ಲೇಷಿಸಿ ಸರಿ ಮಾಡುವ ಬಗೆಯನ್ನು ಅರಿಯುತ್ತೇವೆ. ಒಂದು ಒಳ್ಳೆಯ ಧ್ಯೇಯ ಸಾಧನೆಯಾಗಬೇಕಿದ್ದರೆ ನಾವು ಪ್ರಯತ್ನಶೀಲರಾಗಬೇಕು. ಶುರುವಿನಲ್ಲಾಗುವ ಸೋಲುಗಳಿಂದ ಎದೆಗುಂದಬಾರದು. ಇಲ್ಲಿ ಪದೇ ಪದೇ ಪ್ರಯತ್ನದ ಬಗ್ಗೆ ಹೇಳಬೇಕಿದೆ. ಒಬ್ಬ ಮನುಷ್ಯನಿಗೆ ಕಲ್ಲೊಂದನ್ನು ಸುತ್ತಿಗೆಯಲ್ಲಿ ಒಡೆಯಲು ಹೇಳಲಾಯಿತು. ಆತ ಕೆಲ ಗಂಟೆಗಳ ಕಾಲ ಸುತ್ತಿಗೆಯಲ್ಲಿ ಕಲ್ಲಿನ ಮೇಲೆ ಹೊಡೆದು ನಂತರ ಇದು ತನ್ನಿಂದ ಸಾಧ್ಯವಿಲ್ಲವೆಂದು ಬಿಟ್ಟ. ಆಗ ಅಲ್ಲಿದ್ದವನೊಬ್ಬ ಸುತ್ತಿಗೆಯನ್ನು ತೆಗೆದುಕೊಂಡು ಕಲ್ಲಿನ ಮೇಲೆ ಒಂದೇಟು ಹಾಕಿದ. ಕಲ್ಲು ಒಡೆಯಿತು. ಆಗ ಆತ ಹೇಳಿದ, ನೀನು ಇನ್ನೊಮ್ಮೆ ಪ್ರಯತ್ನಿಸಬೇಕಿತ್ತು. ಹೀಗೆ ಯಶಸ್ಸು ದೊರಕುವ ಮುನ್ನ ಪ್ರಯತ್ನ ನಿಲ್ಲಿಸಬಾರದು. ನಮ್ಮ ಪರಿಶ್ರಮ ಸಂಕುಚಿತವಾಗುತ್ತದೆ ಇರುತ್ತದೆ, ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಾವು ಪ್ರೀತಿ, ದಯೆ, ಅನುಕಂಪ, ಸಹನೆ, ಸಹಕಾರ, ತ್ಯಾಗ, ಸೇವಾ ಮನೋಭಾವ ಇಂತಹ ಗುಣಗಳನ್ನು ನಮ್ಮಲ್ಲಿ ಅಭಿವೃದ್ಧಿಗೊಳಿಸಿಕೊಳ್ಳಬೇಕು. ಕಣ್ಣಿಗೆ ಕಾಣದಿರುವ ಈ ಗುಣಗಳು ಎಲ್ಲರಿಂದಲೂ ನಮಗೆ ಪ್ರೀತಿ, ಆದರಗಳನ್ನು ಗಳಿಸಿಕೊಡುತ್ತವೆ. ಇತರರಿಗೆ ಇತ್ತದ್ದು ನಮಗೆ ಹಿಂದಿರುಗಿ ಬಂದೇ ಬರುತ್ತದೆ. ಇತರರಿಗೆ ನಾವು ಸುಖ ಶಾಂತಿ ಉಂಟು ಮಾಡಿದರೆ ಅವರ ನಮ್ಮ ಬಾಂಧವ್ಯ ಬೆಳೆಯುವುದು. ಜನಗಳ ಹಾರೈಕೆಯ ಮೇಲೆ ನಂಬಿಕೆ ಇಡಿ. ಹಲವಾರು ಜನ ನಮ್ಮ ಒಳಿತನ್ನು ಬಯಸಿದರೆ ನಮಗೆ ಖಂಡಿತ ಒಳಿತಾಗುತ್ತದೆ. ನಮ್ಮ ಕಷ್ಟ ಸಂಕಷ್ಟಗಳನ್ನು ತಡೆಯುವ ಶಕ್ತಿ ಇದೆ. ನಿಮಗೆ ಈ ವಿಷಯವೆಲ್ಲ ಸರಿ ಅನಿಸಿದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.